ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ಯಾಕ್ಸ್ ಟು ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ಗೂಗಲ್ನಲ್ಲಿ ನೀವು ಈ ಥರ ಏನಾದರೂ ನೀವು ಸರ್ಚನ್ನು ಮಾಡಿದ್ರೆ ನೀವು ಜೈಲಿಗೆ ಹೋಗುವಂಥ ಒಂದು ಟೈಮ್ ಬರಬಹುದು. ಹಾಗಾಗಿಯೇ ನೀವು ಗೂಗಲ್ನಲ್ಲಿ ಏನೆಲ್ಲ ನೀವು ಸರ್ಚನ್ನು ಮಾಡಬಾರ್ದು, ಮಾಡಿದರೆ ಏನಾಗುತ್ತೆ ಇದರ ಬಗ್ಗೆ ಇವತ್ತು ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಗೂಗಲನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ. ಆದರೆ ನೀವು ಗೂಗಲ್ನಲ್ಲಿ ಈ ಥರ ಏನಾದರೂ ನೀವು ಸರ್ಚನ್ನು ಮಾಡಿದ್ರೆ ನೀವು ಜೈಲಿಗೆ ಹೋಗುವಂಥ ಒಂದು ಟೈಮ್ ಬರಬಹುದು. ನೀವು ಸರ್ಚನ್ನು ಮಾಡಿದ ಮೇಲೆ ನೀವು ಯಾವ ಥರ ಜೈಲಿಗೆ ಹೋಗ್ತೀರಾ, ನೀವು ಯಾವ ಥರ ಸಿಕ್ಕಾಕೊತೀರ ಅಂತ ಅದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಈಗ ಮೊದಲಿಗೆ ನೀವು ಗೂಗಲ್ನಲ್ಲಿ ಏನೆಲ್ಲ ನೀವು ಸರ್ಚನ್ನು ಮಾಡಬಾರದು. ಈಗ ಫಸ್ಟ್ ಒಂದು ಬಂದ್ಬಿಟ್ಟು ದೇಶದ್ರೋಹದ ಬಗ್ಗೆ ಏನಾದರೂ ಸರ್ಚನ್ನು ಮಾಡಿದ್ರೆ, ಅಂದರೆ ಲೈಕ್ ಬಾಂಬನ್ನು ಕ್ರಿಯೇಟ್ನ ಮಾಡೋದು ಹೇಗೆ, ಹೌ ಟು ಕ್ರಿಯೇಟ್ ಬಾಂಬ್ ಈ ಥರ, ಅಥವಾ ಡ್ರಗ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಹೇಗೆ, ಡ್ರಗ್ಸ್ ಬಗ್ಗೆ ಈ ಥರ ಏನಾದರೂ ನೀವು ಮಾದಕ ವಸ್ತುಗಳ ಬಗ್ಗೆ, ಬಾಂಬನ್ನು ತಯಾರು ಮಾಡೋದು ಹೇಗೆ ಅಂತ ಈ ಥರ ನೀವು ಸರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ನೀವೇನಾದರೂ ಸರ್ಚನ್ನು ಮಾಡಿದ್ರೆ ನೀವು ಸಿಕ್ಕಾಕೊಂಡಂತೂ ಖಂಡಿತ. ಹೌದು, ನೀವು ಈ ಥರ ನೀವು ಗೂಗಲಲ್ಲಿ ಸರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತಿರ್ಬೋದು, ಬೆಂಗಳೂರಲ್ಲಿ ಮೊನ್ನೆ ಒಂದು ಕೆಫೆಯಲ್ಲಿ ಬಾಂಬನ್ನು ಬ್ಲಾಸ್ಟ್ ಆಯಿತು. ಸೊ ಈ ಥರ ನೀವೇನಾದರೂ ಸರ್ಚನ್ನು ಮಾಡಿದ್ರೆ ಆ ಒಂದು ಬ್ಲಾಸ್ಟ್ ಆದಂಥ ಒಂದು ಸ್ಥಳದಲ್ಲಿ ಏನಾದರೂ ಗೌರ್ಮೆಂಟ್ನವರು ಅಥವಾ ಈ ಒಂದು ಸೈಬರ್ ಕ್ರೈಮ್ನವರು ಏನಾದರೂ ಸರ್ಚನ್ನು ಮಾಡಿದ್ರೆ ನಿಮ್ಮ ಒಂದು ಸರ್ಚಲ್ಲಿ ಸಿಕ್ತಪ್ಪ ಅಂತಂದರೆ ಅವರು ನಿಮ್ಮ ಮೇಲೆ ಕೂಡ ಅವರು ಆ್ಯಕ್ಷನ್ನ ತೊಗೋಬೋದು. ಜಸ್ಟ್ ಹಾಗೆ ಒಂದು ಎಕ್ಸಾಂಪಲ್ನ ಕೊಟ್ಟೆ. ಈ ಥರ ನೀವು ಸರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಸೆಕೆಂಡ್ ಏನು ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನೀವು ಸಣ್ಣ ಮಕ್ಕಳ ಒಂದು ಅಶ್ಲೀಲ ಫೋಟೋ, ಅಶ್ಲೀಲ ವಿಡಿಯೋ ಏನಾದರೂ ನೀವು ಗೂಗಲ್ನಲ್ಲಿ ನೀವೇನಾದರೂ ಸರ್ಚನ್ನು ಮಾಡಿದ್ರೆ ಇದಕ್ಕೆ ಕೂಡ ನೀವು ಜೈಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಬರಬಹುದು. ಈ ಥರ ಸರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಮುಂದೇನಪ್ಪ ಅಂತಂದರೆ ಪೈರಸಿ. ನಿಮಗೆ ಗೊತ್ತಿರ್ಬೋದು, ಕಾಟೇರ ಸಿನಿಮಾ ರಿಲೀಸ್ ಆದ 2ನೇ ಅಥವಾ 3ನೇ ದಿನದಲ್ಲಿ ಆ ಸಿನಿಮಾ ಒಂದು ಟೆಲಿಗ್ರಾಮಲ್ಲಿ ಪೈರಸಿ ಆಗೋಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಸಿನಿಮಾ ಪೂರ್ತಿ ಪೈರಸಿ ಆಗೋಯಿತು. ಲಿಂಕ್ ಮುಖಾಂತರ ಯಾರು ಅದನ್ನು ಕಳಿಸಿದರು, ಅದನ್ನು ಅವರು ಡೌನ್ಲೋಡ್ ಮಾಡಿದ್ರು, ನೋಡಿದ್ರು, ಈ ಥರ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಆ ಪೈರಸಿ ಮಾಡಿದ್ರು ಕೂಡ ಸಿಕ್ಕಾಕೊಂಡ್ರು. ಕಾಟೇರ ಸಿನಿಮಾನ ಪೈರಸಿ ಮಾಡಿದ್ರು ಕೂಡ ಸಿಕ್ಕಾಕೊಂಡ್ರು. ನೀವು ಈ ಒಂದು ಗೂಗಲ್ನಲ್ಲಿ ಪೈರಸಿ ಮಾಡೋದು ಹೇಗೆ, ಅಥವಾ ನೀವೇನಾದರೂ ಪೈರಸಿನ ಮಾಡಿದ್ರೆ ಇದು ಇಲ್ಲಿಗಲ್ ಆಗುತ್ತೆ. ನೀವು ಈ ಥರ ನೀವು ಸರ್ಚನ್ನು ಮಾಡೋದಾಗಿರಲಿ, ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ಬಾಂಬನ್ನು ಬಾಂಬನ್ನು ಕ್ರಿಯೇಟ್ ಮಾಡೋದು ಹೇಗೆ, ದೇಶದ್ರೋಹ, ಕೊಕೈನು, ಡ್ರಗ್ಸು ಈ ಥರ ಇದನ್ನು ತಯಾರು ಮಾಡೋದು ಹೇಗೆ, ಇದನ್ನು ಟ್ರಾನ್ಸ್ಫರ್ ಮಾಡೋದು ಹೇಗೆ, ಸೊ ಈ ಥರ ಏನಾದರೂ ನೀವು ಸರ್ಚನ್ನು ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ನಾನು ನಿಮಗೆ ಆಗಲೇ ಹೇಳಿದಾಗೆ ಈ ಒಂದು ಕಿಡ್ಸು, ಸಣ್ಣ ಮಕ್ಕಳ ಒಂದು ಅಶ್ಲೀಲ ಫೋಟೋ, ವಿಡಿಯೋ ಈ ಥರ ನೀವು ಸರ್ಚನ್ನು ಮಾಡೋಕ್ಕೆ ಹೋಗ್ಬಿಡ್ದು. ಮಾಡಿದರೆ ಏನು ತಪ್ಪು, ಯಾವ ಥರ ಸಿಕ್ಕಾಕೊಂತೀವಂತ ನಾನು ನಿಮ್ಗೆ ಆಗಲೇ ಹೇಳಿದ್ದೆ. ನೀವೇನಾದರೂ ಒಂದು ಬಾಂಬನ್ನು ಕ್ರಿಯೇಟ್ ಮಾಡೋದು ಹೇಗಂತ ನೀವೇನಾದರೂ ಸರ್ಚನ್ನು ಮಾಡಿದ್ರೆ, ನೀವು ಸರ್ಚನ್ನು ಮಾಡಿದಂಥ ಒಂದು ಲೊಕೇಶನ್ನಲ್ಲಿ ಏನಾದರೂ ಸ್ವಲ್ಪ ದಿನದಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟು ಏನಾದರೂ ಇಂಥ ಒಂದು ಘಟನೆ ಏನಾದರೂ ಆದರೆ ನಿಮ್ಮ ಒಂದು ಡಾಟಾವನ್ನು ಅವರು ಏನಾದರೂ ಟ್ರ್ಯಾಕನ್ನು ಮಾಡಿದ್ರೆ ನೀವು ಅವ್ರಿಗೆ ಗೊತ್ತಾಗುತ್ತೆ, ಸೈಬರ್ ಕ್ರೈಮ್ದವ್ರಿಗೆ. ನೀವೇನಾದರೂ ಈ ಥರ ಸರ್ಚನ್ನು ಮಾಡಿದ್ರೆ ನೀವು ಕೂಡ ಸಿಕ್ಕಾಕೋಬೋದು. ಅವರು ನಿಮ್ಮ ಮೇಲೆ ಕೂಡ ಆ್ಯಕ್ಷನ್ ತೊಗೋಬೋದು. ಈ ಥರ ಆಗುತ್ತೆ. ಹಾಗಾಗಿ ನೀವು ಅಂತಿರ್ಬೋದು, ಗೌರ್ಮೆಂಟಿಗೆ ಹೇಗೆ ಗೊತ್ತಾಗುತ್ತೆ, ಅಂದರೆ ಪೊಲೀಸ್ದವ್ರಿಗೆ ಗೊತ್ತಾಗುತ್ತೆ ಅಂತ ನೀವು ಅಂದ್ಕೊತಿರ್ಬೋದು. ಈ ಒಂದು ಗೂಗಲ್ನಲ್ಲಿದೆ, ನೀವು ಸರ್ಚ್ ಮಾಡಿದಂಥ ಎಲ್ಲ ಒಂದು ಸರ್ಚ್ಗಳು ಈ ಒಂದು ಸರ್ವರಲ್ಲಿ ಸ್ಟೋರ್ ಆಗಿರುತ್ತೆ. ಈ ಒಂದು ಸರ್ವರ್ನ ಮುಖಾಂತರ ನಿಮ್ಮನ್ನವರು ಟ್ರ್ಯಾಕ್ ಮಾಡ್ಬೋದು. ನಮ್ಮ ಗೌರ್ಮೆಂಟ್ನವರು ಮತ್ತು ಈ ಒಂದು ಸೈಬರ್ ಕ್ರೈಮ್ದು ಏನಾದರೂ ಗೂಗಲನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮೊಂದು ಡಾಟಾ ಸಿಗುತ್ತೆ. ಈ ಮುಖಾಂತರ ನೀವು ಸಿಕ್ಕಿ ಹಾಕಿಕೊಳ್ಳಬಹುದು. ದಯವಿಟ್ಟು ಯಾರು ಕೂಡ ಈ ಥರ ಸರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ. ಮಾಡಿದರೆ ನಿಮಗೆ ಶಿಕ್ಷೆ ಆಗುವಂಥ ಒಂದು ಚಾನ್ಸು, ಟೈಮು ಬರಬಹುದು, ಇರ್ಬೋದು. ನೋಡಿ, ಯಾರು ಕೂಡ ಈ ಥರ ಸರ್ಚನ್ನು ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಅನ್ನಿಸ್ತು ಈ ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟನ್ನು ಮಾಡಿ. ಇಷ್ಟೇ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ನೈಸ್ ಡೇ.